ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕೆಲವೊಂದಿಷ್ಟು ಕನ್ನಡಪರ ಸಂಘಟನೆಗಳು ಕೂಡ ಈಗ ಘೋಷಣೆಯನ್ನು ಮಾಡಿರುವಂಥದ್ದು, ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಇದ್ದಾರೆ. ನಾರಾಯಣಗೌಡರು, ಈಗ ಈ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ತಾವು ಇದಕ್ಕೆ ಬೆಂಬಲ ಇದೆಯಾ ಇಲ್ಲ ಸರ್? ನೇರವಾಗಿ ನೋಡಿ, ನಾನು ಬಂದನ್ನು ವಿರೋಧ ಮಾಡಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿಗೆ ಯಾವತ್ತಿಗೂ ಬೆಂಬಲ ಕೊಟ್ಟಿಲ್ಲ, ಈಗಲೂ ಬೆಂಬಲ ಕೊಡಲ್ಲ. ಈ ತಿಂಗಳು 10ನೇ ತಾರೀಕು ದೆಹಲಿಯಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನವನ್ನು ನಾಳೆ ಸೋಮವಾರ ಮಾಡುತ್ತೆ. ಪ್ರಧಾನಮಂತ್ರಿಗಳನ್ನು ಮನವಿ ಮಾಡ್ತೀನಿ, 2 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನೀವು ಕೂರಿಸಿ ಕಾವೇರಿ ವಿವಾದಕ್ಕೊಂದು ಕೊನೆಯ ಅಂತ್ಯ ಆಗುವ ರೀತಿಯಲ್ಲಿ ತೆರೆ ಎಳೆಯುವ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಬೇಕಾಗುತ್ತೆ. ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಚರ್ಚೆ ಮಾಡ್ತಾರೆ ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಅದು ನಾನು ಅವರಿಬ್ಬರಲ್ಲೂ ಮನವಿ ಮಾಡ್ಕೋತೀನಿ. ಯಾವುದೇ ರಾಜಕೀಯ ಪ್ರತಿಷ್ಠೆಗಳನ್ನು ದೂರವಿಟ್ಟು ಒಂದು ಕಾವೇರಿಯ ವಿವಾದ ಏನಿದೆ, ಬಗೆಹರಿಯದ ವಿವಾದ ಏನಿದೆ ಅಂಥ ವಿವಾದವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಕಾನೂನು ತಜ್ಞರು, ನಮ್ಮ ರಾಜ್ಯದ ಕಾನೂನು ತಜ್ಞರು, ನೀರಾವರಿ ತಜ್ಞರು ಕುಂತು ಮಾತಾಡಿ ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದೊಂದು ಶಾಶ್ವತವಾದ ಪರಿಹಾರ. ಸರ್, ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆಗಲೂ ಕೂಡ ನಾವು ಅವ್ರನ್ನ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಕೆಲವೊಂದಿಷ್ಟು ಸಂಘಟನೆಗಳು ಹೇಳ್ತಿದ್ದಾವೆ. ಸರ್, ತಾವು ಕೂಡ ಅದಕ್ಕೆ ಭಾಗಿಯಾಗ್ತಾರೆ, ತಾವು ಕೂಡ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀರಾ? ನೋಡಿ, ಸುಮ್ಮನೆ ಬಾಯಿ ಚಪ್ಪಲಿಕೆ ಏನು ಬೇಕದು ಮಾತಾಡಬಾರ್ದು, ಇಲ್ಲ ಪ್ರಚಾರ ದೃಷ್ಟಿಯಿಂದ ಮಾತಾಡಬಾರ್ದು. ಭಾರಿ ವರ್ಷಗಳ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಒಟ್ಟಿಗೆ ಒಂದು ಕಡೆ ಕುಂತು ಒಂದು ಸಮಸ್ಯೆಗೆ ಪರಿಹಾರ ಕಂಡ್ಕೋತೀವಿ ಎನ್ನುವಾಗ, ಚರ್ಚೆ ಮಾಡ್ತೀವಿ ಎನ್ನುವಾಗ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನರನ್ನ ಕಾರ್ಯಕರ್ತ ಹೊಂದಿರುವಂಥದ್ದು ಕರ್ವೆ ಸಂಘಟನೆ ಮತ್ತು ತಮ್ಮ ಸಂಘಟನೆ. ಇದನ್ನು ಕೊನೆಯ ಪ್ರಶ್ನೆ ಏನಂತಂದರೆ, ಆಗಸ್ಟ್ 13ನೇ ತಾರೀಕಿಗೆ ಕರೆ ಕೊಟ್ಟಿರುವಂತಹ ಬಂದ್ಗೆ ತಮ್ಮ ಬೆಂಬಲ ಇದೆಯೋ ಇಲ್ಲವೋ ಸರ್? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಬಂದ್ನ ಬೆಂಬಲಿಸಿಲ್ಲ, ಈಗಲೂ ಬಂದ್ನ ಬೆಂಬಲಿಸಲ್ಲ. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.